ಏನಮ್ಮ ಇದು ಪಲಾವ್ಗೆ ಹಾಕೋದು ಇಟ್ಕೊಂಡು ಏನೋ ಮಾಡ್ತಿದ್ಯಾ ಇಷ್ಟೊಂದು? ಇದು ಸೋಯಾ ಚಂಕ್ಸು. ಸೋಯಾ ಚಂಕ್ಸು. ಇದನ್ನ ಪಲಾವ್ ಹಾಕಿದ್ರೆ ನಾವು ವೆಜ್ ತಿನ್ನಲ್ಲ. ಏನಾಗುತ್ತೆ ಇದ್ರೆ ಪಲಾವ್ ಸಿಕ್ಕಿದ್ರು ಏನ್ ಹಿಂಗಿದೆ ಅನ್ನಂಗಾಗುತ್ತೆ. ಇದು ನೀರ್ ಬಿದ್ಮೇಲೆ ಒಂಥರ ಸ್ಪಂಜ್ ತರ ಆಗುತ್ತೆ. ಅಷ್ಟು ಇಷ್ಟಪಡಲ್ಲ. ಹಂಗಾಗಿ ನಾನು ನಮ್ಮನೇಲಿ ಇತ್ತು ತಗೊಂಡಿದ್ದೆ ಮನೆ. ಅದಕ್ಕೆ ಮಕ್ಳು ಒಳ್ಳೇದು. ಇದು ದೇಹಕ್ಕೆ ಫೈಬರ್ ಮತ್ತೆ ಕಬ್ಬಿಣಾಂಶ ಮತ್ತೆ ಪ್ರೋಟೀನ್ ಎಲ್ಲ ಸಿಗುತ್ತೆ. ಹಂಗಾಗಿ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಇದ್ರಲ್ಲಿ ಗೋಬಿ ಮಾಡೋಣ ಅಂತ ಮಾಡ್ತೀನಿ ಹುಡುಗರು ತಿನ್ಸಕ್ಕೋಸ್ಕರ. ಇದ್ರಲ್ಲಿ ಗೋಬಿನಾ? ಶಿವನೇ. ನೀರ್ ಕುದಿತೈತೆ. ಓಕೆ. ಈಗ ಇದನ್ನ ಹಾಕ್ಬಿಟ್ಟು ನೋಡಿ ಅವಾಗಲೇ ಹಾಕ್ದ ಗಟ್ಟಿ ಇತ್ತು. ಇವಾಗ ಸುಮ್ಮನೆ ನೀರಲ್ಲಿ ಹಾಕ್ತೀನಿ ನೋಡಿ ಅದೇ ಸ್ಪಂಜ್ ತರ ಆಗಿದೆ. ಮೆತ್ತಗಾಗ್ಬಿಡುತ್ತೆ ನೋಡಿ. ಇದನ್ನ ಒಂದು 10 ನಿಮಿಷ ಬಿಟ್ಬಿಡ್ಬೇಕು. ಸ್ವಲ್ಪ ಅರಿಶಿನ ಹಾಕ್ತೀನಿ ಇದಕ್ಕೆ, ಗೋಬಿ ತರ ಮಾಡಕ್ಕೋಸ್ಕರ ಅಲ್ವಾ. ಸ್ವಲ್ಪ ಅರಿಶಿನ ಹಾಕ್ತೀನಿ. ಅವತ್ತು ಬೇಬಿ ಕಾರ್ನ್ ಮಂಚೂರಿ ಮಾಡಿದ್ದು, ಇವತ್ತು ಅದೇ ತರ ಮೆಥಡಲ್ಲೇ ಸೋಯಾ ಚಂಕ್ಸ್ ಗೋಬಿ. ಈಗ ಯಾಕೆಂದ್ರೆ ಮಕ್ಳಿಗೆ ಚುಡಿ ಜಾಸ್ತಿ ಇದೆ, ವೆದರ್ ಕೊಡಿದೆ. ಈಗ ಹೊರಗಡೆ ಏನಾದ್ರು ಬೇಕೇ ಬೇಕು ಅಂತ ಹೇಳ್ತಾರೆ. ಈಗ ಪಾನಿಪುರಿ ಬೇಕು, ಅದ್ ಬೇಕು ಇದ್ ಬೇಕು, ಮಾಡ್ಕೊಟ್ರೆ ತಿನ್ನಲ್ಲ. ಅದಕ್ಕೆ ಈಗ ಸೋಯಾ ಚಂಕ್ಸು ಮಕ್ಳಿಗೆ ಒಳ್ಳೇದು, ಮೂಳೆಗಳಿಗೆ ಇದಕ್ಕೆಲ್ಲ. ಈಗ ಇದು ಹೆಲ್ತಿ ಫುಡ್ ತೀರಾ ತಿನ್ಸಕ್ಕೂ ಆಗಲ್ಲ. ಈಗ ಈ ತರ ಚಾಟ್ಸ್ ಮಾಡಿ ಮಕ್ಳಿಗೆ ತಿನ್ಸ್ಬೇಕು. ಇನ್ನು 10 ನಿಮಿಷ ಇಟ್ರೆ ನೀರ್ ಅಂಶ ಎಲ್ಲ ಎಳ್ಕೊಂಡು ಇದೊಂದು 5 ನಿಮಿಷ ಬಿಸಿನೀರಲ್ಲಿ ಬಿಟ್ಟಿದೀವಲ್ಲ, ಹಿಂಗೆ ಬಿಟ್ಬಿಟ್ಟು ಇದೊಂದು ನೆಕ್ಸ್ಟ್ ಒಂದು 5 ನಿಮಿಷ ಆದ್ಮೇಲೆ ನೀಟಾಗಿ ಎಲ್ಲ ಹಿಂಡಿ. ಈಗ ಕೋಸ್ಗೆಲ್ಲ ಗೋಬಿ ಮಂಚೂರಿಗೆಲ್ಲ ಬಳಸ್ತೀವಲ್ಲ ನೀರಂಶ ಇಲ್ದಂಗೆ, ಅದೇ ತರ ಇದನ್ನ ನೀಟಾಗಿ ಹಿಂಡ್ಬಿಟ್ಟು, ನೀರ್ ಜಾಸ್ತಿ ಇದೆ ಅಷ್ಟೇ, ಏನಂದ್ರೆ ಕರಿಯಕ್ಕಾಗಲ್ಲ, ಹಿಂಡ್ಬಿಟ್ಟು ಇದ್ ಮಾಡೋದು. ಈಗ ನೋಡ್ರಿ ಸೋಯಾ ಚಂಕ್ಸ್ ಹಾರ್ಕೊಂಡಿದೆ ಆಯ್ತಾ. ಅವಾಗಲೇ ಎಷ್ಟು ಗಟ್ಟಿ ಇತ್ತು ನೋಡಿ, ಇವಾಗ ಎಷ್ಟು ಮೆತ್ತವಾಗಿದೆ, ಸ್ಮೂತ್ ಆಗ್ಬಿಡುತ್ತೆ. ಈ ತರ ಸ್ಮೂತ್ ಆಗುತ್ತೆ. ಇದು ನಮಗೆ ನಾನ್ ವೆಜ್ ತಿನ್ನೋರಾದ್ರೆ ಓಕೆ, ವೆಜ್ ತಿನ್ನೋರಾದ್ರೆ ಅಷ್ಟು ತಿನ್ಬೇಕು ಅಂತ ಅನ್ಸಲ್ಲ, ಒಂಥರ ಅನ್ಸುತ್ತೆ. ಸ್ವಲ್ಪ ತಿಂತಾ ಇದ್ರೆ ಸಮಾಧಾನ ಅನ್ಸಲ್ಲ. ಹಾಗಾಗಿ ಎಲ್ಲ ಸೈಡ್ ಇಡ್ತೀವಿ. ಅವಾಗ ಏನ್ ಮಾಡ್ತೀವಿ, ಪಲಾವ್ ಹಾಕಕ್ಕಾಗಲ್ಲ, ಮತ್ತೆ ಬೇರೆ ಏನಕ್ಕೂ ಯೂಸ್ ಮಾಡಕ್ಕಾಗಲ್ಲ, ಸಪ್ರೇಟ್ ಹಿಂಗೆ ತಿಂತೀವಿ. ಅಂದ್ರೆ ಈ ಮಕ್ಳಿಗೆ ಗೋಬಿ ಅಂದ್ರೆ ಇಷ್ಟ. ಹೆಂಗೋ ಇದೇ ಸೈಜ್ ಇರುತ್ತಲ್ವಾ ಗೋಬಿ, ಇದ್ರಲ್ಲಿ ಇನ್ನು ಸಣ್ಣದು ಬರುತ್ತೆ ಸೋಯಾ ಚಂಕ್ಸ್. ಈ ಸೈಜ್ ಬರುತ್ತೆ, 2 ಸೈಜ್ ಬರ್ತಿದ್ದು. ಮಕ್ಳು ದೇಹಕ್ಕೆ ಒಳ್ಳೇದು ಅನ್ನೋಕ್ಕೋಸ್ಕರ ನೋಡಿ ಈ ತರ ಹಿಂಡ್ಬಿಟ್ಟು ನೀರು ಹೇಳ್ಕೊಂಡಿರುತ್ತಲ್ಲ, ಇದು ಹಿಂಡಿ ಸಪ್ರೇಟ್ ಮಾಡ್ಬೇಕು. 2 ಸಲ ತೊಳ್ದಿ ನಾನು ನೀರಲ್ಲಿ. ಹೇಳ್ತೀನಿ ಏನೇನು ಹಾಕ್ಬೇಕು ಅಂತ. ಕಾರ್ನ್ಫ್ಲವರು, ಮೈದಾ, ಗರಂ ಮಸಾಲ, ಮತ್ತೆ ಖಾರದ ಪುಡಿ, ಉಪ್ಪು, ಅರ್ಶಿನ ಹಾಲೆ ಬೆಳೆಸ್ಕೊಂಡಿದೀನಿ. ಅರ್ಶಿನ ಹಾಕಿ ಬೇಯಿಸ್ಕೊಂಡಿರ್ತಿದ್ದು. ಮತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಕುಟ್ಟಿಟ್ಕೊಂಡಿದೀನಿ ಆಯ್ತಾ. ಈಗ ಒಂದು 2 ಸ್ಪೂನ್ ಅಷ್ಟು ಮೈದಾ ಏನು ಜಾಸ್ತಿ ಬೇಕಾಗದೇ ಇಲ್ಲ, ನಾನು ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು ಹಾಕ್ತೀನಿ ಮೈದಾ. ಮತ್ತೆ ಖಾರ ನಮ್ಗೆ ಎಷ್ಟು ಬೇಕು ಅಷ್ಟು ಖಾರ. ಮತ್ತೆ ಗರಂ ಮಸಾಲ ಒಂದು 1/2 ಸ್ಪೂನು. ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಗರಂ ಮಸಾಲ ಸ್ವಲ್ಪನೇ ಬಳಸ್ತೀನಿ ನಾನು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕಾರ್ನ್ಫ್ಲೋರ್ ಸಾಕಾಗ್ಲಿ ಅಂದ್ರೆ ಮತ್ತೆ ಹಾಕೊಂತೀನಿ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದೀನಿ ಇವತ್ತು. ಜಾಸ್ತಿ ಕಾರ್ನ್ಫ್ಲೋರ್ ಒಳ್ಳೇದಲ್ಲ ಅಂತ ಮೀಡಿಯಮ್ ಹಾಕಿನಿ. ಇದನ್ನ ಒಂದು ಅರ್ಧ ಗಂಟೆ ಹಿಂಗೆ ಬಿಟ್ಬಿಡ್ಬೇಕು. ಬಿಟ್ಬಿಟ್ಟು ಮಾಮೂಲಿ ಗೋಬಿ ಹೇಗೆ ತೇರಿಸ್ತೀವೋ ಹಾಕಿ ತೇರಿಸ್ಬಿಟ್ಟು ಫ್ರೈ ಮಾಡೋದು. ಒಂದು ಅರ್ಧ ಗಂಟೆ ಮುಚ್ಚಿಡೋಣ. ಈಗ ಅರ್ಧ ಗಂಟೆ ಬಿಟ್ಟು ತೆಗ್ದೀವಲ್ವಾ, ಇದನ್ನು ತೇರ್ಸೋಣ. ವಚನ ಅಮ್ಮ ಏನ್ ಮಾಡ್ತಾ ಇರೋದು? ಗೋಬಿನಾ ತಿನ್ಬೇಕು. ವೆರಿ ಗುಡ್, ಜಾಣ ಮರಿ. ಬೋಂಡು ತರ ಬೇಯಿಸ್ಬಿಡೋದು. ಈ ಗೋಬಿನ ಹಂಗೆ ತಾನೆ ಸೇಮ್. ಇದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಬೇಯಿಸ್ಬೇಕು. ಚೆನ್ನಾಗಿ ಏನಿದು ಗೋಬಿನ
ಒಂದ್ಸರಿ ಟೇಸ್ಟ್ ನೋಡಿ ಡ್ರೈ ಹೆಂಗ್ ಅನ್ಸುತ್ತೆ. ಆಮೇಲೆ ತಿರ್ಗಾ ಇದಕ್ಕೆ ಈ ತರ ತಿನ್ಬೋದು ಅನ್ಸೋರ್ಗೆ ಇದಕ್ಕೆ ಚಾಟ್ ಮಸಾಲ ಸ್ವಲ್ಪ ಇದು ಬ್ಲಾಕ್ ಸಾಲ್ಟ್ ಎಲ್ಲ ಉದುರಿಸ್ಬಿಟ್ಟು ಡ್ರೈ ಗೋಬಿ ತಿಂತೀವಲ್ಲ ಆ ತರ ತಿನ್ಬೋದು. ಇಲ್ಲ ನಮ್ಗೆ ಸ್ವಲ್ಪ ಸಾಸ್ ತರ ಬೇಕು ಅಂತಂದ್ರೆ ಮಾಮೂಲಿ ಗೋಬಿಗೆ ಸಾಸ್ ಮಾಡ್ತೀವಲ್ಲ ಆ ಸಾಸ್ ಮೆಥಡ್ ಮಾಡಿ ತಿನ್ಬೋದು. ತಿಂದ್ ನೋಡಿ. ತಿಂತೀನಿ ನೋಡೋಣ ಉಪ್ಪು ಖಾರ ಹೆಂಗೈತೆ, ಟೇಸ್ಟ್ ಹೆಂಗೈತೆ ಅಂತ. ಗರಂ ಗರಂ ಅಂತದೆ, ಕ್ರಿಸ್ಪಿ ಆಗೈತೆ. ಹೆಂಗೆ ಇರ್ಬೇಕಲ್ಲ ಇದು ನೋಡಿ. ಸೌಂಡ್ ಕೇಳಿಸ್ತಾ? ಕಳ್ಳಿ ನನ್ನ ಮಗಳಿಗೆ ಇದು ಸೋಯಾ ಚಂಕ್ಸ್ ಅಂತ ಗೊತ್ತಾದ್ರೆ ತಿನ್ನೋದಿಲ್ಲ ಅವಳು. ನೋಡಿ ಎತ್ಕೊಂಡು ತಿಂತಾವಳೆ, ಅವಳಿಗೆ ಗೊತ್ತಿಲ್ಲ ಏನಂತ. ಅದಕ್ಕೆ ಒಳ್ಳೆ ಕಂಟೆಂಟ್ ಇರೋದು, ಒಳ್ಳೆ ಫುಡ್ಡನ್ನ ಮಕ್ಕಳಿಗೆ ಈ ಥರ ಮಾಡಿಕೊಟ್ಟಾಗ ಅವು ಗೊತ್ತಿರಲ್ಲ, ತಿಂತವೆ. ನಾವು ಹಂಗೆ ಕೊಟ್ಟಾಗ ಪಲಾವ್ಗೆ ಹಾಕಿ ಕೊಡ್ತೀವಲ್ಲ, ಆ ಥರ ಕೊಟ್ಟಾಗ ಅವಕ್ಕೆ ಒಂಥರ ಕಿಚಿ ಪಿಚಿ ಅನಿಸ್ತದೆ, ತಿನ್ನೋಕ್ಕೆ ಅನಿಸಲ್ಲ. ಈ ಗೋಬಿ ಈ ಥರ ಹೆಸ್ರು ಕೊಟ್ಟಾಗ ನೋಡಿ ತಿಂತಾನೆ ಅವಳು ಅವಲಿಂದ. ಒಂದ್ ಸೌಟ್ ಅಷ್ಟು ಎಣ್ಣೆ ಹಾಕಿದೀನಿ. ಈಗ ಸ್ವಲ್ಪ ಒಂದ್ ಸೌಟ್ಗಿಂತ ಕಮ್ಮಿ ಐತೆ ಎಣ್ಣೆ. ಕರ್ದಿರ ಎಣ್ಣೆ ಸ್ವಲ್ಪ ಹಾಕೊಂಡೇನೆ. ಮತ್ತೆ ಇದಕ್ಕೆ ಟೊಮೆಟೊ ಸಾಸು ಮತ್ತೆ ಸೋಯಾ ಸಾಸ್ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ. ಆ ಬಾಟಲಿಂದ ಹಾಕುವಾಗ ಅದು ಫ್ರೈ ಮಾಡುವಾಗ ಉರಿ ಜಾಸ್ತಿ ಇರ್ಬೇಕಲ್ಲ, ಅದಕ್ಕೆ ಮಾಡಿ ಒಂದೇ ಸರಿ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ. ಕಾರ್ನ್ಫ್ಲೋರ್ ನೀರು ಮತ್ತೆ ಈರುಳ್ಳಿ, ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು ಇಷ್ಟೇ. ತಡಿಯ ಮಗ್ಲೆ, ಅಮ್ಮ ಏನೋ ಫ್ರೈ ಮಾಡ್ತಾಳಂತೆ, ಚೆನ್ನಾಗಿರ್ತದೆ ಗೋಬಿ ತರ. ಹೌದಾ? ಆಯ್ತು, ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈಗ ಈರುಳ್ಳಿ ಹಾಕ್ತೀನಿ. ಸೇಮ್ ಗೋಬಿಗೆ ಏನ್ ಫ್ರೈ ಮಾಡಿದ್ವೋ ಅದೇ ತರನೇ ಫ್ರೈ ಅಷ್ಟೇ, ಬೇರೆ ಏನು ಇಲ್ಲ. ಇದು ಗೋಬಿನೇ ಅಲ್ವಾ? ನಾನು ಇದು ಸಾಸ್ ಹಾಕಿರೋದು ಟೊಮೊಟೊ ಕೆಚಪ್ ಸ್ವಲ್ಪ ಹಾಕಿನಿ, ಸ್ವಲ್ಪ ಹುಳಿ ಅಂಶ ಬರ್ಲಿ ಅಂತ. ಮತ್ತೆ ರೆಡ್ ಚಿಲ್ಲಿ ಸಾಸ್ ಬರ್ತಲ್ಲ ಅದು ಹಾಕಿರೋದು. ಖಾರ ಎಷ್ಟು ಬೇಕಷ್ಟು. ಅವ್ರಿದು ಸೋಯಾ ಸಾಸ್ ಜಾಸ್ತಿ ಒಳ್ಳೇದಲ್ಲ, ಅಪರೂಪ ಕೊಡೋದ್ರಿಂದ ಏನ್ ತೊಂದರೆ ಇಲ್ಲ. ಇವಾಗ ಕ್ಯಾಪ್ಸಿಕಮ್ ಇರೋದು ಹಾಕ್ತೀನಿ. ಸುಮ್ಮನೆ ಒಂದ್ ಚಿಟಕಿ ಉಪ್ಪು ಹಾಕಿದೀನಿ, ಜಾಸ್ತಿ ಉಪ್ಪು ಹಾಕಂಗಿಲ್ಲ. ಯಾಕೆಂದ್ರೆ ಸಾಸ್ ಕೂಡ ಉಪ್ಪಂಶ ಇರುತ್ತೆ. ಮತ್ತೆ ಇದು ಡ್ರೈ ಗೋಬಿಗೂ ಉಪ್ಪು ಹಾಕಿತೀವಲ್ವಾ, ಜಾಸ್ತಿ ಆಗ್ಬಿಡುತ್ತೆ. ನೋಡ್ಕೊಂಡ್ ಬೇಕಾದ್ರೆ ಉಪ್ಪು ಹಾಕೋದು. ಇದು ಕ್ಯಾಪ್ಸಿಕಮ್ನ ಫುಲ್ಲು ಸ್ಮ್ಯಾಶ್ ಆಗೋ ಏನ್ ಬೇಯಿಸಂಗೇನಿಲ್ಲ. ಸ್ವಲ್ಪ ಅರ್ಧ ಬೆಂದಿರ್ತಾರ ಆದ್ರೆ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಇಷ್ಟ ಆಗಲ್ಲ ಅಂದ್ರೆ ಫುಲ್ ಮೆತ್ತ ಸ್ಮ್ಯಾಶ್ ಆಗೋ ತಕ್ಕ ಮಗಿಸ್ಬಿಟ್ಟು ಆಮೇಲೆ ಹಾಕೊಂಡ್ರಾಯ್ತು. ನೋಡ್ರಿ, ಇದು ಕಲರೇ ಹಾಕಿಲ್ಲ, ನೋಡ್ರಿ ಎಷ್ಟು ಕಲರ್ ಬಂದಿದೆ, ಚೆನ್ನಾಗಿದೆ ಕಲರ್. ಒಳಗಡೆ ಒಂದು ನಾರ್ ಅಂಶ ಅನ್ಸುತ್ತೆ ನೋಡಿ. ಒಂದು ಓಪನ್ ಮಾಡ್ತೀನಿ, ಒಳಗಡೆ ನಾರ್ ಅಂಶ ಇದೆ. ಈ ನಾರ್ ಅಂಶ ಇದಕ್ಕೆ ದೇಹಕ್ಕೆ ಒಳ್ಳೇದು. ಇದು ನಾರ್ ತರ ಅಂಶ ಅನ್ಸುತ್ತೆ. ತೀರಾ ಚೇಂಜಸ್ ಅನ್ಸಲ್ಲ ಗೋಬಿ ಒಳಗೆ. ಇದು ನೋಡಿ, ತಳದಲ್ಲಿ ಕಾರ್ನ್ಫ್ಲೋರ್ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿರುತ್ತೆ, ಹಂಗೆ ಬಿಟ್ರೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಏನಕ್ಕೆ ಅಂದ್ರೆ ಸಾಸ್ಗಳು ಇದು ವೆನಿಗರ್ ಎಲ್ಲ ಬಳಸ್ತಾರೆ. ನಾವು ಸಾಸ್ ತರ ಬೇಕಲ್ಲ ಅದಕ್ಕೆ ಫ್ರೈ ಮಾಡಿದ್ಮೇಲೆ, ಅದಕ್ಕೋಸ್ಕರ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ನಾನು ವೆನಿಗರ್ ಹಾಕ್ತಾ ಇಲ್ಲ. ಹಾಕ್ತೀನಿ. ನಂದು ಗೋಬಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇಷ್ಟೊಂದು ಹಾಕ್ತಾ ಇದ್ದೀನಿ. ಗಟ್ಟಿ ಆಗುತ್ತಿದ್ದು. ನೆಕ್ಸ್ಟ್ ಸಾಸು. ಇದು ಕಲರ್ ಚೇಂಜ್ ಆಗುತ್ತೆ ನೋಡಿ. ಕಾರ್ನ್ಫ್ಲೋರ್ ಅಲ್ಲಿ ಹಾಕಿದ್ನಲ್ಲ, ಸ್ವಲ್ಪ ಉಪ್ಪು ಬೇಕು ಅನ್ಸುತ್ತೆ, ಸ್ವಲ್ಪ ಉಪ್ಪು ಹಾಕಂತೀನಿ. ಈ ಟೈಮಲ್ಲಿ ನೀವು ಚಿಲ್ಲಿ ಹಸಿಮೆಣಸಿನ್ಕಾಯಿ ಹಚ್ಬಿಟ್ಟಾದ್ರೂ ಹಾಕೋಬಹುದು ಖಾರಕ್ಕೆ. ನಾನು ಮಕ್ಳಿರೋದ್ರಿಂದ ಖಾರ ಜಾಸ್ತಿ ಹಾಕ್ತಾ ಇಲ್ಲ. ಸಾಸ್ ರೆಡಿ ಆದ್ಮೇಲೆ ಉರಿ ಸಣ್ಣ ಇಟ್ಕೋಬಾರ್ದು ಗೋಬಿ ಹಾಕುವಾಗ, ಉರಿ ಜೋರಾಗಿರ್ಬೇಕು. ಇದಾದ್ಮೇಲೆ ಇದಷ್ಟು ಗೋಬಿನ ಹಾಕಿ ಇಷ್ಟು ಹೊರಗಡೆ ತರ್ತಿದ್ರೆ ಎಷ್ಟೊಂದಾಗುತ್ತೆ. ಅದರಲ್ಲಿ ಅರ್ಧ ಭಾಗ ದುಡ್ಡು ಹಾಕಂಗಿಲ್ಲ, ಮನೇಲೆ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ಕೋಬಹುದು. ಆದಷ್ಟು ಹೆಲ್ತಿ ಅಂದ್ರೆ ಎಲ್ಲಾನು ಹೆಲ್ತಿ ಮಾಡಕ್ಕಾಗಲ್ಲ, ಕೆಲವೊಂದು ಸಾಸ್ ಹಾಕಿದೀವಿ. ಅದು ಇಷ್ಟ ಮಾಡ್ಬೋದು ಹೊರಗಡೆ ಇದಕ್ಕಿಂತ. ನಮ್ಗೆ ಏನು ಅದಕ್ಕೆ ಬೇಕೋ ಅದು ಮಾಡ್ಕೋಬೋದು ಮಕ್ಕಳಿಗೆ. ಇದಿಷ್ಟೇ ಫ್ರೈ ಆಯ್ತು. ಇದು ಆಫ್ ಮಾಡ್ತೀನಿ. ಇದು ಅಷ್ಟಕ್ಕೆ ಸ್ವಲ್ಪ ಈರುಳ್ಳಿ, ಹಸಿ ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಒಂದ್ಸರಿ ತಿರುಗಿಸ್ಬಿಟ್ಟು ಆಫ್ ಮಾಡ್ತೀನಿ. ನೋಡೋದು ಗೋಬಿ ಥರನೇ ಕಾಣಿಸ್ತಿದೆ ತಾನೆ? ಗೋಬಿ ಥರನೇ ಐತೆ, ಗೋಬಿನೇ ಅದು. ಟೇಸ್ಟ್ ನೋಡಿ ಗೊತ್ತಾಗುತ್ತೆ ಈಗ ಅಲ್ವಾ? ಹುಡುಗರಿಗೆ ಕೂಡ ಅಂತಡಿ ಫಸ್ಟು. ಮಕ್ಕಳ ಹೆಂಗಿದೆ? ಏನು ಹೇಳಿದೆ? ಏನು ಗೋಬಿ ಗೊತ್ತಾ?
ಸೋಯಾ ಚಾನ್ಸ್ ಗೋಬಿ ಅಂತೇಳಿ ಸೋಯಾಬೀನ್ ಬರುತ್ತಲ್ಲ ಅದರಲ್ಲಿ ಗೋಬಿ ಥರ ಮಾಡಿಕೊಟ್ಟಿದ್ದಾಳೆ. ಓಕೆನಾ? ಚೆನ್ನಾಗಿದೆಯಾ? ಸೂಪರಾ? ಓಕೆ, ತಿನ್ಬಿಟ್ಟು ನೋಡೋಣ ಹೆಂಗಿದೆ. ಸಖತ್ತಾಗಿದೆ. ನಿಮ್ಮನೇಲೂ ಮಾಡಿ ತಿನ್ನಿ. ಹಾಗೆ ನಮ್ಮ ರೆಸಿಪಿ ಹೇಗಿತ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶರಣು ಶರಣಯ್ಯ.